ಭೂಪತಿ, ದಯವಿಟ್ಟು ನಿಜ ಹೇಳು. ಇಂಥ ಟೈಮಲ್ಲಿ ಯಾವ ವಿಷಯನೂ ಮುಚ್ಚಿಡ್ಬೇಡ. ನೋಡು, ನಿನ್ಗೂ ನಕ್ಷತ್ರನೂ ಏನಾರು ಜಗಳ ಆಯ್ತಾ? ಅವ್ಳು ಕೋಪಿಸ್ಕೊಂಡೆಲ್ಲಾರ ಹೋದ್ಲಾ? ಹಾಗೆಲ್ಲ ಏನು ಇಲ್ಲ ಅಂತ ಹೇಳಿದ್ನಲ್ವಾ. ನಾವಿಬ್ರು ಮನೆ ಕಡೆ ಹೋಗ್ತಿದ್ವಿ. ನೀನ್ ಮನೆಗೆ ಹೊರಟಿದ್ರೆ ನಮ್ಮನೆ ಮುಂದೆ ಯಾಕೆ ಬಂದೆ? ಅದೇ ನನಗೂ ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ. ಗೊತ್ತಿಲ್ಲ ಅಂದ್ರೆ ಹೇಗಾಗುತ್ತೆ ಭೂಪತಿ? ನೋಡು, ನಕ್ಷತ್ರ ಎಲ್ಲಾದ್ರೂ ಮಧ್ಯದಲ್ಲಿ ಇಳ್ಕೊಂಡ್ಲಾ? ಅದೇನಾದ್ರು ನೆನಪಾಗುತ್ತಾ ನೋಡು. ಗೊತ್ತಿಲ್ಲ, ನನಗೇನು ನೆನಪಾಗ್ತಿಲ್ಲ. ಒಂದು ನೆನಪಿಲ್ಲ ಅಂದ್ರೆ ಏನರ್ಥ ಭೂಪತಿ? ಯಾರಿಗಾದ್ರೂ ಪ್ರಜ್ಞೆ ಇಲ್ದೆ ಅಷ್ಟು ದೂರ ಗಾಡಿ ಓಡಿಸ್ಕೊಂಡ್ ಬರಕ್ಕಾಗತ್ತಾ? ಅದು ಈ ಹೈ ಟ್ರಾಫಿಕ್ ಅಲ್ಲಿ. ನೋಡು, ನೀನ್ ಯಾವ ರೂಟಲ್ಲಿ ನಮ್ಮನೆಗೆ ಬಂದೆ ಅಂತ ನೆನಪಿದ್ಯಾ? ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನಾನು ಎಲ್ಲಿಂದ ಬಂದೆ, ಹೇಗ್ ಬಂದೆ, ಯಾವ ರೂಟಲ್ಲಿ ಬಂದೆ ನನಗೆ ಗೊತ್ತಿಲ್ಲ. ಇದೇ ಮಿಸ್ಟ್ರಿ ನನಗೇನು ಅಂತಾನೆ ಅರ್ಥ ಆಗ್ತಿಲ್ಲ. ಅದೇ ಹೇಗೆ ಅಂತ ಯೋಚನೆ ಮಾಡ್ತಾ ಮಾಡ್ತಾ ನನಗೆ ಹುಚ್ಚಿಡಿತಿದೆ. ನನಗೇನು ನೆನಪಿಲ್ಲ ಅಂದ್ರೆ ನೆನಪಿಲ್ಲ. ಇದಕ್ಕಿಂತ ನಿಮ್ಗೇನು ಹೆಚ್ಚಿಗೆ ಹೇಳಕ್ಕೂ ಆಗಲ್ಲ, ನಂಬ್ಸಕ್ಕೂ ಆಗಲ್ಲ. ನನ್ನ ಮಗಳಿಗೆ ಯಾರು ಈ ತರ ಮಾಡಿದಾರೋ ಅವ್ರನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ಅದು ಯಾರೇ ಆಗಿದ್ರು ಸರಿ, ಒಂದು ಪಕ್ಷ ಅದನ್ನ ನೀನೇ ಆಗಿದ್ರು ಸರಿ. ಅಳಿಯ ಅಂತಾನು ಮರೆತು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕಿಸ್ತೀನಿ. ನನ್ನ ಮಗಳಿಗಿಂತ ಹೆಚ್ಚು ನನಗೆ ಬೇರೆ ಏನೂ ಇಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ? ಫಸ್ಟ್ ಕೊಡಿ. ಅದರಿಂದ ಅವ್ರು ಇಲ್ಲಿ ಬರ್ಲಿ, ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ಲಿ, ನಮಗೂ ಹೆಲ್ಪ್ ಆಗುತ್ತೆ. ಅವಳ ಜೊತೆ ನಾನು ಜಗಳ ಆಡಿದ್ರೆ ನಾನು ಯಾಕೆ ಬೀದಿ ಬೀದಿ ಅಲಿತಿದ್ದೆ ಅವಳನ್ನ ಹುಡ್ಕೊಂಡು? ಸೆನ್ಸ್ ಇದೆಯಾ ನಿಮ್ಗೆ? ಹಲೋ ಕಮಿಷನರ್, ನಾನು CS ಮಾತಾಡ್ತಿರೋದು. ಎಲ್ಲಿದ್ಯಾ ಭೂಪತಿ? ಏನ್ ನಡೀತಿದೆ? ಸಿಕ್ಕದ್ಲಾ? ಇಲ್ಲಮ್ಮ, ಇನ್ನ ಹುಡುಕ್ತಾ ಇದೀವಿ. ನಮಗ್ ಬರೀ ಇದೆ ಆಯ್ತು. ಇವಳು ಕಾಣೆ ಆಗೋದು, ನಾವು ಹುಡುಕಾಡ್ಕೊಂಡು ಓಡಾಡೋದು, ಕೊನೆಗೆ ಆಪಾದನೆ ಎಲ್ಲ ನಮ್ಮ ಮೇಲೆ. ನಮಗ್ ಟೆನ್ಷನ್ ಕೊಟ್ಟಷ್ಟು ಅವಳಿಗೆ ಖುಷಿ ಅನ್ಸುತ್ತೆ. ಇಲ್ಲಮ್ಮ, ಈ ಸಲ ವಿಷಯನೇ ಬೇರೆ ಇದೆ. ಏನ್ ಬೇರೆ? ಎಲ್ಲಿ ಆ ಮನುಷ್ಯ CS? ಮೊದಲು ಅವನ್ನ ಕೇಳಬೇಕು. ಈ ಚೀಪ್ ಗಿಮಿಕ್ಸ್ ಎಲ್ಲ ಅವನದೇ ಇರುತ್ತೆ. ತಡಿ, ನಾನೇ ಅವನಿಗೆ ಕಾಲ್ ಮಾಡ್ತೀನಿ. ನೋನು, ಇಲ್ಲಮ್ಮ, ಅವರು ನನ್ನ ಜೊತೆನೆ ಹುಡುಕ್ತಿದ್ದಾರೆ. ಇವೆಂಚುಲಿ ಫಸ್ಟು ಇದೆಲ್ಲ ಅವ್ರದೇ ಕೈವಾಡ ಅನ್ಕೊಂಡಿದ್ದೆ. ಅವ್ರನ್ನ ಕೇಳ್ದೆ ಕೂಡ, ಅವ್ರ ಮನೆಯಲ್ಲೆಲ್ಲ ಹುಡುಕಾಡ್ದೆ ಕೂಡ. ಅವಳು ಅಲ್ಲೂ ಇಲ್ಲಮ್ಮ. ನಂಬಕ್ ಆಗಲ್ಲ ಭೂಪತಿ. ಗುಳ್ಳೆ ನರಿ ಬುದ್ಧಿ ಅವಂದು. ಎಲ್ಲ ಒಳಗೆ ನಡೆಸ್ತಾನೆ. ನಿನ್ ಮದ್ವೆ ಮಾಡ್ದ ಹಾಗೆ ಅಪ್ಪ ಮಗಳು ಸೇರ್ಕೊಂಡು ಹೊಸ ಪ್ಲಾನ್ ಮಾಡಿರ್ಬೋದು. ಇಲ್ಲಮ್ಮ, ಟ್ರಸ್ಟ್ ಮೀ, ಇದರಿಂದ ಬೇರೆ ಯಾರೋ ಇದ್ದಾರೆ. ಖಂಡಿತವಾಗ್ಲೂ CS ಅಂತೂ ಇದನ್ನ ಮಾಡಿಸ್ತಿಲ್ಲ. ಈಗ ಎಲ್ಲಿದ್ಯಾ ಹೇಳು, ನಾನು ಬರ್ತೀನಿ. ಇಲ್ಲಮ್ಮ, ಇಲ್ಲೆಲ್ಲ ನೀನ್ ಬರಕ್ ಹೋಗ್ಬೇಡ. ಅವರು ನನ್ನ ಜೊತೆ ಇದ್ದಾರೆ. ಅಂಡ್ ಅವ್ರು ಕಮಿಷನರ್ ಹತ್ರ ಮಾತಾಡಿದ್ರೆ ಅವರಿಂದ ಏನಾದ್ರೂ ಹೆಲ್ಪ್ ಸಿಗ್ಬೋದು ನಮ್ಗೆ. ಏನಾದ್ರೂ ಆಗ್ಲಮ್ಮ, ನಾನು ನಕ್ಷತ್ರನ ಮನೆಗೆ ಕರ್ಕೊಂಡು ಬಂದೇ ಬರ್ತೀನಿ. ಛೇ, ಇರೋ ಕೆಲಸ ಎಲ್ಲ ಬಿಟ್ಟು ಇವಳನ್ನ ಹುಡ್ಕೊಂಡು ಕೂರೋ ತರ ಆಯ್ತು. ಇದೆಲ್ಲ ಯಾವಾಗ ಮುಗಿಯತ್ತೋ? ಮದ್ವೆ ಆದ 1 ತಿಂಗಳಿಗೆ ನರ್ಕ ತೋರಿಸ್ಬಿಟ್ಲು. ನೆಮ್ಮದಿನೇ ಇಲ್ದಂಗಾಗಿದೆ. ಅಮ್ಮ ಪ್ಲೀಸ್ ಅಮ್ಮ, ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ತಗೋತಾ ಇದೀಯಾ? ನಾನು ಇದೀನಲ್ವಾ. I'll take care. ನೋಡು, ಸದ್ಯಕ್ಕೆ ನಾನು ಹುಡುಕ್ಬೇಕು. ನಾನು ಆಮೇಲೆ ನಿನಗೆ ಫೋನ್ ಮಾಡ್ತೀನಿ, ಪ್ಲೀಸ್. ನೀನು ಹುಷಾರು ಕಣೋ. ಅವ್ರನ್ನ ಯಾರನ್ನೂ ನಂಬಕ್ಕಾಗಲ್ಲ. ಮೈ ಮರಿಬೇಡ ಪ್ಲೀಸ್. ಹಾ ಮಾ, I'll take care, ಪ್ಲೀಸ್. ಬಾಯ್. ಅಲ್ಲೂ ನನ್ನ ಪ್ರಜ್ಞೆ ತಪ್ಪು ಮಲ್ಗಿದ್ದೆ. ಎದ್ದಾಗ ನಕ್ಷತ್ರ ನನ್ನ ಪಕ್ಕ ಇರಲಿಲ್ಲ. ಅವಳೆಲ್ಲೋ ಇದ್ಲು, ನಾನು ಎಲ್ಲೋ ಇದ್ದೆ. ಇವತ್ತು ಹಾಗೆ ನನ್ನ ಪ್ರಜ್ಞೆ ತಪ್ಪಿ ನನ್ನ ಕಾರ್ ಒಳಗಡೆ ಮಲಗಿದ್ದೀನಿ, ಅದು CS ಮನೆ ಮುಂದೆ. ಅಷ್ಟು ದೂರ ನಾನು ಹೇಗೆ ಡ್ರೈವ್ ಮಾಡ್ಕೊಂಡು ಹೋದೆ? ಇದನ್ನೆಲ್ಲ ನಾನೇ ಮಾಡಿದ್ನಾ, ಅಥವಾ ಯಾರಾದರೂ ನನ್ನನ್ನು ಡ್ರೈವ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಟು ಹೋಗಿರ್ಬೋದಾ? ನನಗೆ ಪ್ರಜ್ಞೆ ಯಾಕೆ ತಪ್ಪಿತು? ಯಾಕೋ ಹೀಗೆ ಮಾಡ್ದೆ? ಯಾಕೋ ಹೀಗೆ ಮಾಡ್ದೆ? ಏನ್ ಮಾಡ್ದೆ ಹೇಳು ಸರ್. ಏನ್ ಮಾಡ್ತಾ ಇದೀರ? ಬಿಡಿ ಸರ್ ನನ್ನ. ನಾಟ್ ಕಾಡ್ಬೇಡ, ನಿಜ ಹೇಳು. ಕಡ್ಲೆಕಾಯಿ ಒಳಗಡೆ ಏನ್ ಬೆಳೆಸಿದ್ದೆ? ಯಾರು ಹೀಗೆಲ್ಲ ಮಾಡ್ತಿದ್ದು? ಯಾಕೆ ಅವ್ನಿಗೆ ಈ ತರ ತೊಂದರೆ ಕೊಡ್ತಾ ಇದ್ಯಾ? ಇವನೇ ಏನೋ ಮಾಡಿರ್ತಾನೆ. ನಾವು ಕೊನೆದಾಗಿ ಇವನ ಹತ್ರ ಕಡ್ಲೆಕಾಯಿ ತಿಂದು ಕಾರಲ್ಲಿ ಕೂತಿದ್ದು ಅಷ್ಟೇ ನೆನಪಿರೋದು ನನಗೆ. ಯಾರೋ ಇದನ್ನೆಲ್ಲ ಮಾಡ್ತಿದ್ದು? ಹೇಳೋ, ನಮ್ ಕಾರ್ ಹತ್ರ ಯಾರಾದ್ರೂ ಓಡಾಡಿದ್ರ? ಯಾರಾದ್ರೂ ಬಂದಿದ್ರಾ?
ಹೇಳು ಸರ್. ನನಗೆ ನಿಜವಾಗ್ಲೂ ಏನು ಗೊತ್ತಿಲ್ಲ ಸರ್. ನೀವಿಬ್ರು ಕಾರಲ್ಲಿ ಹೋಗಿದ್ದೆ ನಾನು ನೋಡಿದೆ ಅಷ್ಟೇ ನನಗೆ ಗೊತ್ತಿರೋದು. ಭೂಪತಿ ಬಿಡು ಅವನ್ನ. ಅವ್ನಿಗೆ ಯಾಕೆ ಈ ಥರ ತೊಂದರೆ ಕೊಡ್ತಾ ಇದೆಯಾ? ನೋಡು, ಇದೇ ಕಡಲೆಕಾಯಿನ ಅವ್ನು ಎಷ್ಟು ಜನಕ್ಕೆ ಕೊಟ್ಟಿರ್ತಾನೆ. ಅವ್ನು ಅದ್ರಲ್ಲಿ ಏನಾರು ಬೆರೆಸಿದ್ರೆ ಅವ್ರಿಗೂ ಏನಾರು ಆಗಬೇಕಲ್ವಾ? ನೀನು ಹೇಳೋದ್ರಲ್ಲಿ ಅರ್ಥ ಇಲ್ಲ. ನೋಡು, ನಾನು ಕಮಿಷನರ್ಗೆ ಫೋನ್ ಮಾಡಿದ್ದೀನಿ. ಪೊಲೀಸ್ ಅವ್ರು ಬಂದು ಎಲ್ಲ ವಿಚಾರಿಸ್ತಾರೆ. ಏನೋ ಒಂದು ಕ್ಲೂ ಸಿಗುತ್ತೆ. ಬಿಡು ಇಲ್ಲ, ಬಿಡು. ಪೊಲೀಸಾ? ಸರ್ ದಯವಿಟ್ಟು ನನ್ನ ಜೈಲಿಗೆ ಹಾಕ್ಬೇಡಿ ಸರ್. ನಿಜವಾಗ್ಲೂ ನನಗೇನು ಗೊತ್ತಿಲ್ಲ ಸರ್. ತುಂಬಾ ಬಡವ ಸರ್. ಹೊಟ್ಟೆ ಪಾಡ್ಗೋಸ್ಕರ ಕಳ್ಳೆಕಾಯಿ ವ್ಯಾಪಾರ ಮಾಡ್ತಾ ಇದ್ದೀನಿ ಸರ್. ಸರ್ ನೀವು ಈ ಥರ ಎಲ್ಲ ಮಾಡಿದ್ರೆ ನನ್ನ ಹೆಂಡತಿ ಮಕ್ಕಳು ಉಪವಾಸ ಇರಬೇಕಾಗುತ್ತೆ ಸರ್. ಸರ್ ಪ್ಲೀಸ್ ಸರ್, ಪ್ಲೀಸ್. ನೋಡು, ಹಾಗೆಲ್ಲ ಏನೂ ಆಗಲ್ಲ. ನೀನು ನಿನ್ನ ಕೆಲಸ ನೋಡ್ಕೊ ಹೋಗು. ಭೂಪತಿ, ನಿನ್ನ ಕಾರಿಂದ ಸೌಂಡು. ಓ ಮೈ ಗಾಡ್, ಈ ಥರ ಎಲ್ಲ ಹೇಗಾಗಕ್ಕೆ ಸಾಧ್ಯ? ಇದೆಲ್ಲ ಯಾರು ಮಾಡ್ತಿದ್ದಾರೆ, ಯಾಕೆ ಆಗ್ತಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಒಂದಂತೂ ನಿಜ, ಇವಳು ಕಾಣಿಸ್ತೇ ಹೋಗಿದ್ದು, ನಾನು ಇವಳಿಗೋಸ್ಕರ ಹುಡುಕಾಡ್ಕೊಂಡು ತಿರುಗಾಡಿದ್ದು, ಕೊನೆಗೆ ಇವಳು ಡಿಕ್ಕಿಲ್ ಸಿಕ್ಕಿದ್ದು, ಇದಂತೂ ನಿಜಾನೇ. ಬಟ್ ಐ ಆಮ್ ಟೋಟಲಿ ಕನ್ಫ್ಯೂಸ್ಡ್ ಯಾರ್. ಇದೆಲ್ಲ ಯಾಕೆ ಆಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ವಿಷಯ ಇಷ್ಟು ಸೀರಿಯಸ್ ಇದ್ದು ನೀನು ನನಗೆ ಹೇಳಿಲ್ವಲ್ಲ ಭೂಪತಿ? ನೀವು ಟೆನ್ಷನ್ ಮಾಡಿಕೊಂಡು ಆರೋಗ್ಯ ಕೆಡ್ಸ್ಕೋತೀರಾ ಅಂತ ಯೋಚನೆ ಆಗಿತ್ತತ್ತೆ. ನಾನು ನಿನ್ನನ್ನು ಕೇಳಲಿಲ್ಲ. ಅಮ್ಮ, ನೀನು ರೆಸ್ಟ್ಲೆಸ್ ಆಗ್ತೀಯಾ, ನನ್ನನ್ನು ಎಲ್ಲೂ ಹೊರಗಡೆ ಓಡಾಡೋದಕ್ಕೆ ಬಿಡಲ್ಲ ಅಂತಾನೆ ನಾನು ನಿನಗೆ ಹೇಳಿಲ್ಲ ಅಮ್ಮ. ಖಂಡಿತ ಇಷ್ಟೆಲ್ಲ ಆದ್ಮೇಲೆ ನಂಗೆ ಭಯ ಇರಲ್ವಾ? ನಿನ್ನ ಸೇಫ್ಟಿ ನನಗೆ ಮುಖ್ಯ ಭೂಪತಿ. ಜೊತೆಗೆ ನನ್ನ ಮಗಳಿಗೂ ಅನ್ನಿ ಶಕುಂತಲಾ ಅವರೇ, ಅವಳ ಸೇಫ್ಟಿನೂ ಮುಖ್ಯನೇ. ಏನ್ ನಡೀತು ಅಂತ ಭೂಪತಿ ಆಗ್ಲೇ ಹೇಳ್ದ. ಅದಕ್ಕೆ ಪೊಲೀಸ್ ಪ್ರೊಟೆಕ್ಷನ್ ಬೇಕು ಅಂತ ಹೈಯರ್ ಅಥಾರಿಟೀಸ್ ಹತ್ರ ಮಾತಾಡಿದೆ. ಇವ್ರನ್ನ ಕಳಿಸಿದ್ದಾರೆ. ಇನ್ಸ್ಪೆಕ್ಟರ್, ಇವಳು ನನ್ನ ಮಗಳು, ಅಳಿಯ. ಇವ್ರ ಮೇಲೇನೆ ಪದೇ ಪದೇ ಹಲ್ಲೆ ಆಗ್ತಿರೋದು. ಯಾರು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಮನೆ ಸುತ್ತಮುತ್ತ ನಮ್ಮ ಪೊಲೀಸವರಿದ್ದಾರೆ. ಈ ಮನೆಗೆ ಯಾರು ಬರ್ತಾರೆ, ಯಾರು ಹೋಗ್ತಾರೆ ಎಲ್ಲ ನಮ್ಮ ಗಮನಕ್ಕೆ ಬರ್ತಾ ಇರುತ್ತೆ. ನನ್ನ ಮನೆಗೆ ನೀವೇನು ಪ್ರೊಟೆಕ್ಷನ್ ಕೊಡೋದು? ಆ ಕೆಲಸ ನಾನು ಮಾಡೋಕ್ಕಾಗ್ತಿರ್ಲಿಲ್ವಾ? ಪ್ರೊಟೆಕ್ಷನ್ ಬೇಕು ಅಂತ ನಾನು ಕೇಳಿದಿದ್ರೆ ಇವ್ರನ್ನ ಕಳಿಸ್ತಿರ್ಲಿಲ್ವಾ? ಖಂಡಿತ ಕಳಿಸಿರೋರು. ಆದರೆ ಇದು ನಾನು ನನ್ನ ಮಗಳಿಗೋಸ್ಕರ ಮಾಡ್ತಿರೋದು. ನನ್ನ ಮಗಳ ಜೀವ ನನಗೆ ಮುಖ್ಯ. ನಿಮ್ಗಿಷ್ಟ ಬಂದದ್ದು ಮಾಡಿ, ಯಾರೂ ಅದನ್ನು ತಡೆಯಲ್ಲ. ನನ್ನ ಕಡೆಯಿಂದ ಇದು ನನ್ನ ಮಗಳಿಗೋಸ್ಕರ. ಎಲ್ಲ ಕಡೆ ನಿಮ್ಮದೇ ನಡಿಬೇಕು ಅನ್ನೋ ಹಠ ನಿಮಗೆ? ಹಾಗೆಲ್ಲ ಏನಿಲ್ಲ. ಮಗಳು ಅಳಿಯ ಚೆನ್ನಾಗಿರ್ಲಿ ಅಂತ ಅಷ್ಟೇ. ಅಷ್ಟೊಂದು ಆಸೆ ಇದ್ರೆ ನಿಮ್ಮ ಮಗಳನ್ನ ನಿಮ್ಮ ಜೊತೆನೇ ಇಟ್ಕೊಳ್ಳಿ. ಇಲ್ಲಿ ಬಿಟ್ಟೋಗತ್ತೆ ಇಲ್ಲ. ಅವಳು ಒಪ್ಪಿ ಬರ್ತೀನಿ ಅಂತಂದಿದ್ರೆ ಒಂದಷ್ಟು ದಿನದ ಮಟ್ಟಿಗೆ ನಾನು ಹಾಗೆ ಮಾಡ್ತಾ ಇದ್ದೆ. ಆದರೆ ನಿಮ್ಮನ್ನೆಲ್ಲ ಬಿಟ್ಟು ಬರಲ್ಲ ಅಂತಾಳೆ. ಅದಕ್ಕೆ ಅಲ್ಲಿನ ಸೌಲಭ್ಯನ ಇಲ್ಲಿ ಕೊಡ್ತಾ ಇದ್ದೀನಿ. ಅಮ್ಮ ಬಿಡಮ್ಮ, ದಿಸ್ ಇಸ್ ನಾಟ್ ದ ರೈಟ್ ಟೈಮ್. ನೋಡಿ, ಇದು ನಮ್ಮನೆ ಪ್ರಾಬ್ಲಮ್. ಇದನ್ನ ನಾವೇ ನೋಡ್ಕೋತೀವಿ ಅಂಡ್ ವಿ ಆರ್ ಡೆಫಿನೆಟ್ಲಿ ಕೇಪಬಲ್ ಆಫ್ ಇಟ್. ನೀವು ಪ್ರತಿಯೊಂದಕ್ಕೂ ತಲೆ ಹಾಕೋದು ನಮ್ಗೆ ಇಷ್ಟ ಆಗಲ್ಲ, ಅರ್ಥ ಮಾಡ್ಕೊಳ್ಳಿ. ಮಗಳು ಇಲ್ಲಿರ್ಬೇಕಾದ್ರೆ ನಾನು ಇದನ್ನೆಲ್ಲ ಮಾಡಬೇಕಾಗುತ್ತೆ. ಅದನ್ನೆಲ್ಲ ಇವನೇ ನೋಡ್ಕೋತಾನೆ ಅಂತ ಹೇಳಿದ್ನಲ್ಲಪ್ಪ. ಮನೇಲಿ ಅಮ್ಮ ಕಾಯ್ತಿರ್ತಾಳೆ, ನೀವಿನ್ ಹೊರಡಿ. ವಿಷಯ ಗೊತ್ತಾಗಿ ಅಮ್ಮ ತುಂಬ ಹೆದರ್ಕೊಂಡಿದ್ದಾಳೆ. ಒಂದ್ಸತಿ ಮನೆಗೆ ಬಂದು ಹೋಗು ಪುಟ್ಟ. ಒಬ್ಳೆ ಬರಕ್ಕೆ ಹೋಗ್ಬೇಡ. ಕಾಲ್ ಮಾಡು, ನಾನೇ ಬಂದು ಕರ್ಕೊಂಡು ಹೋಗ್ತೀನಿ. ತಲೆ ಕೆಡಿಸ್ಕೊಂಬೇಡ. ಇನ್ನು ಮುಂದೆ 24 hours ಪೊಲೀಸ್ ಪ್ರೊಟೆಕ್ಷನ್ ಇರುತ್ತೆ.
ಅದು ಯಾರು ಏನು ಮಾಡ್ತಾರೆ ನಾನು ನೋಡೇ ಬಿಡ್ತೀನಿ. ಇದನ್ನೆಲ್ಲ ಶ್ವೇತಾ ಮಾಡಿಸಿಲ್ಲ ಅನ್ನೋದು ಕನ್ಫರ್ಮ್ ಅಮ್ಮ. ಅವಳು ಪ್ರಖ್ಯಾತ ಹತ್ರ ನಕ್ಷತ್ರನ ಎತ್ಬಿಡೋ ಪ್ಲ್ಯಾನ್ ಮಾಡಿದ್ಲು, ಆದರೆ ಅದು ವರ್ಕ್ ಆಗಲಿಲ್ಲ. ಆದರೆ ದೇವಸ್ಥಾನದಲ್ಲಿ ಏನೇನೋ ನಡೆದಿದೆ. ಇದನ್ನೆಲ್ಲ ಮಾಡಿಸಿದ್ದು ನಾವು ಅಂತ ಪ್ರಖ್ಯಾತ್ ನಂಬಿದ್ದ. ಇವಾಗ ಅವನಿಗಿಂತ ನನಗೆ ಜಾಸ್ತಿ ಶಾಕ್ ಆಗಿದೆ. ಅಲ್ಲಮ್ಮ, ನಾವು ಅಲ್ಲ ಅವನು ಅಲ್ಲ ಅಂದಮೇಲೆ ಮತ್ತಿನ್ಯಾರು? ಯಾರು ನಿನ್ ಬಿಟ್ಟು ಕತೆ ಹೊಸ ವಿಲನ್ ಎಂಟ್ರಿ ಆಗಕ್ಕೆ ಹೇಗೆ ಸಾಧ್ಯ? ಇದನ್ನೆಲ್ಲ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಿಲ್ಲ ನಂಗೆ. ನೋಡಿ ಸರ್, ಯಾರೇ ಮನೆ ಒಳಗಡೆ ಬಂದು ಕೂಡ ಪ್ರಾಪರ್ ಚೆಕ್ ಆಗಿ ಹೋಗ್ಬಿಟ್ಟು ಹೊರಗಡೆ ಬಿಡಬೇಕು. ಹೇಳಿತಾ ಸರ್ ಸರ್? ಈ ಮನೆ ಸುತ್ತಮುತ್ತ CC ಕ್ಯಾಮ್ರಾಗಳಿವೆ. ಅಷ್ಟು ಸುಲಭವಾಗಿ ಯಾರು ಬರೋದಕ್ಕೆ ಚಾನ್ಸ್ ಇಲ್ಲ. ನಾವಿದ್ದೀವಿ, ನೀವು ಧೈರ್ಯವಾಗಿರಿ. ಥ್ಯಾಂಕ್ ಯು. ಊರಿಗೊಬ್ನೇ ರಾಜ ಇರಬೇಕು. ಈ ಕತೆಗೆ ನಮ್ಮಮ್ಮ ಒಬ್ಳೆ ವಿಲನ್ ಆಗಿರಬೇಕು. ಇಲ್ಲಿ ಏನೇ ಬಂದರೂ ಏನೇ ಹೋದರೂ ಅದು ನಿನ್ನಿಂದ ಆಗಿರಬೇಕು ಹೊರತು ನಮಗೆ ಮೀರಿದ ಕೈ ಇನ್ನೊಂದಿರಬಾರ್ದು. ಹಾಗೇನಾದರೂ ಆದರೆ ನಾವು ಇಷ್ಟು ವರ್ಷ ಮಾಡಿದ್ದೆಲ್ಲ ವ್ಯರ್ಥ ಆಗುತ್ತೆ. ಹುಡ್ಕಮ್ಮ, ಅದು ಯಾರು ಅಂತ ಹುಡುಕಿ ಅವ್ರಿಗೊಂದು ಗತಿ ಕಾಣಿಸು. ಹೆದರಬೇಡ ಪುಟ್ಟ, ಈ ನಿನ್ನಪ್ಪ ಯಾವಾಗಲೂ ನಿನ್ನ ಬೆನ್ನ ಹಿಂದೆನೇ ನಿಂತು ನಿನ್ನನ್ನು ಕಾಪಾಡ್ತಾನೆ, ನಿಂಗೆ ರಕ್ಷಣೆ ಕೊಡ್ತಾನೆ. ಈ ಅಪ್ಪ ಅನ್ನೋ ಕೋಟೆ ದಾಟಿ ಯಾರು ನನ್ನ ಮಗಳನ್ನ ಮುಟ್ಟಕ್ಕಾಗಲ್ಲ. ಆ ಥರ ನಿನ್ನ ಕಾವಲು ಕಾಯ್ತಾನೆ.